ನಮಸ್ಕಾರ ಫ್ರೆಂಡ್ಸ್, ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ಹೇರ್ ಫಾಲ್ ಆಗೋದಕ್ಕೆ ಒಂದು ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಅದನ್ನು ಹೇಗೆ ಮಾಡೋದು, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ಇಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಈ ಜೆಲ್ ಮಾಡೋದಕ್ಕೆ ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಸಾಕು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಪಾತ್ರೆನ ಇಟ್ಕೊಳ್ಳಿ, ಸ್ಟೀಲಿನ ಪಾತ್ರೆ ಇಟ್ಕೊಳ್ಳಿ. ನಾನು ಇವಾಗ ಒಂದು ಕಪ್ಪನ್ನ ತೋರಿಸ್ತಾ ಇದ್ದೀನಲ್ಲ, ಆ ಕಪ್ಪಲ್ಲಿ 1.5 ಲೋಟದಷ್ಟು ನೀರನ್ನು ಆ ಪಾತ್ರೆಗೆ ಹಾಕ್ಕೊಳ್ಳಿ. 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ 2 ಸ್ಪೂನ್ನಷ್ಟು ಅಗಸೆ ಬೀಜನ ಹಾಕ್ಕೊಳ್ಳಿ. ಫ್ಲಕ್ಸ್ ಸೀಡ್ಸ್ ಅಂತೀವಲ್ವ ಅದೇ, ಮತ್ತು 1 ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಆ್ಯಡ್ ಮಾಡ್ಕೊಳ್ಳಿ. ಇವೆರಡನ್ನು ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ, ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ ಗ್ಯಾಸು. ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೊರೆ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿಗೆ ಜೆಲ್ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ನಾನು ಒಂದು ಸ್ಪೂನನ್ನು ಹಾಕಿ ಅದನ್ನು ಕಲಿಸ್ಬಿಟ್ಟು ಎತ್ತಿ ಇಳಿಸ್ತೀನಿ. ಒಂದೇ ಒಂದು ಎಳೆ ಬರ್ತಾ ಇದೆ. ಇದು ಫುಲ್ ಜೆಲ್ ಆಗಬೇಕು ಅಂದರೆ ಚೆನ್ನಾಗಿ ಕುದಿಬೇಕು. ಜೆಲ್ ರೆಡಿ ಆಗೋಕ್ಕೆ ತುಂಬ ಟೈಮ್ ಏನು ತಗೊಳ್ಳಲ್ಲ, ಒಂದು 15ರಿಂದ 20 ನಿಮಿಷ ತಗೊಳುತ್ತೆ. ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಜೆಲ್ ಹಚ್ಕೊಳ್ಳೋದ್ರಿಂದ ಆಗುವಂತಹ ಬೆನಿಫಿಟ್ಸ್ ಏನಂದರೆ, 1 ವಾರ ಇದನ್ನು ನೀವು ಕಂಟಿನ್ಯೂ ಅಪ್ಲೈ ಮಾಡಿಕೊಂಡ್ರೆ ಹೇರ್ಗೆ, ಇದು ನಿಮಗೆ ಹೇರ್ ಗ್ರೋತ್ ಮಾಡುತ್ತೆ ಮತ್ತು ಹೇರ್ ಫಾಲ್ ಆಗೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಹೇರ್ ಫಾಲ್ ಆಗೋದೇ ಇಲ್ಲ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ನೊರೆ ಅನ್ನೋಂತಹದ್ದು ಈ ಫುಲ್ಲು ಮೇಲಿನವರೆಗೂ ಬಂದು ಕುದೀತಾ ಇದ್ದರೆ ಆಲ್ರೆಡಿ ಜೆಲ್ಲು ರೆಡಿ ಆಗಿದೆ ಅಂತಲೇ ಅರ್ಥ. ನೋಡಿ ಇವಾಗ ಜೆಲ್ಲು ರೆಡಿ ಆಗಿದೆ. ಇನ್ನೊಂದು 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಾವು ಗ್ಯಾಸ್ನ ಆಫ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡಿಕೊಂಡು ಬಿಸಿ ಇರುವಾಗಲೇ ಈ ಥರ ಒಂದು ಟೀ ಸೋಸೋ ಜರಡಿ ಮಾಡಿಬಿಡಿ. ಆರದ್ಮೇಲೆ ಚೆನ್ನಾಗಿರಲ್ಲ. ಈ ಜರಡಿ ಮಾಡಿರುವಂತಹ ಜೆಲ್ಲನ್ನು ನಾವು ಒಂದು 20 ನಿಮಿಷ ಕೂಲ್ ಆಗಲಿಕ್ಕೆ ಇಡಬೇಕು. ನೋಡಿ ಜೆಲ್ ಅಂತೂ ರೆಡಿ ಆಗಿದೆ. ಇದು ಕೂಲ್ ಆಗಬೇಕು. ನಾವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ಇದು ಕೂಲ್ ಆಗಬೇಕು. ನೋಡಿ ಇವಾಗ ಜೆಲ್ ಕಲರ್ ನ್ಯಾಚುರಲ್ ಆಗಿ ಹೇಗೆ ಬಂದಿದೆ, ಯೆಲ್ಲೋ ಕಲರ್ ಅಂತ ಹೇಳ್ತೀನಿ. ಮತ್ತು ಇದನ್ನು ಕರ್ಲಿ ಹೇರ್ ಇರೋರು ಅಪ್ಲೈ ಮಾಡಿಕೊಂಡ್ರೆ ಕ್ರಮೇಣವಾಗಿ ಹೇರು ಸ್ಟ್ರೈಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ಶೈನಿಂಗ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಕೂದಲು ಬುಡ ಕೂಡ ಇದಕ್ಕೆ ಸ್ಟ್ರೆಂತ್ ಆಗುತ್ತೆ. ನೋಡಿ ಇವಾಗ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ನೋಡಿ ಇವಾಗ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡು, ನಿಮಗೆ ಶಾಪಲ್ಲಿ ತೊಗೊಂಬರ್ತಿರಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಜೆಲ್ ರೆಡಿಯಾಗಿದೆ. ನಾನು ಇದಕ್ಕೆ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ಒಂದು 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡ್ಕೊಂಡ ನಂತರ ಇದನ್ನು ನೀವು ಹೇರಿಗೆ ಅಪ್ಲೈ ಮಾಡಿಕೊಂಡು 40 ಮಿನಿಟ್ಸ್ ಬಿಟ್ಬಿಟ್ಟು ಯಾವುದಾದ್ರೂ ಶಾಂಪೂ ಆಗಲಿ ಹಾಕಿಬಿಟ್ಟು ಇದನ್ನು ನೈಸಾಗಿ ವಾಶ್ ಮಾಡಿಕೊಡಿ. ವಾಶ್ ಮಾಡ್ಕೊಂಡ್ಮೇಲೆ ನಿಮಗೆ ಕೈಯಲ್ಲಿ ಹೇರ್ಸು ತುಂಬ ಸ್ಮೂತಾಗಿರುತ್ತೆ, ಶೈನಿಂಗಾಗಿ ಕಾಣಿಸುತ್ತೆ. ಎಲ್ಲರೂ ಇದನ್ನು ಒಂದ್ಸರಿ ಟ್ರೈ ಮಾಡಿಕೊಡಿ. ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಂತೂ ಇಲ್ಲವೇ ಇಲ್ಲ. ದಯವಿಟ್ಟು ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.